ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ವಿದ್ಯುತ್ ಅವಘಡಗಳು ಸಂಭವಿಸ್ತಾ ಇತ್ತು. ಈ ವಿದ್ಯುತ್ ಅವಘಡಗಳಿಗೆ ಲಂಗು ಲಗಾಮನ್ನು ಹಾಕಲಿಕ್ಕೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅವಘಡಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಬೆಸ್ಕಾಂ ಏನು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದಕ್ಕೆ ಒಂದು ಡೆಡ್ಲೈನನ್ನು ಕೂಡ ಫಿಕ್ಸ್ ಮಾಡಿದೆ. ಆ ಡೆಡ್ಲೈನ್ನ ಒಳಗಡೆನೆ ಅವರು ಅಂದುಕೊಂಡಂತೆ ಲಗಾಮನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಾಗಿ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಡೆಡ್ಲಿ ಹಾಟ್ಸ್ಪಾಟ್ ತೆರವು ವಿಳಂಬ. 14 ದಿನದಲ್ಲಿ 25,000 ಡೆಡ್ಲಿ ಸ್ಪಾಟ್ ತೆರವು ಟಾರ್ಗೆಟ್. ಪಾಲಿಕೆ ವ್ಯಾಪ್ತಿಯಲ್ಲೇ ಇದೆ ಬೆಸ್ಕಾಂನ 70% ಡೆಡ್ಲಿ ಸ್ಪಾಟ್. ಕಾಡುಗೋಡಿಯಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಸಾವಿನ ಸುದ್ದಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಘಟನೆ ಬಳಿಕ ನಗರದ ಡೇಂಜರ್ ಸ್ಪಾಟ್ಗಳನ್ನು ಗುರುತು ಮಾಡಿದ್ದ ಬೆಸ್ಕಾಂ ಡಿಸೆಂಬರ್ ಅಂತ್ಯದೊಳಗೆ ಕ್ಲಿಯರ್ ಮಾಡೋದಾಗಿ ಡೆಡ್ಲೈನ್ ಕೊಟ್ಟಿತ್ತು. ಸದ್ಯ ಈಗ ಅದು ಸಾಧ್ಯನಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಬೆಸ್ಕಾಂ ಮುಂದಿರೋ ಬೆಟ್ಟದಂತ ಸರ್ವೆ ರಿಪೋರ್ಟ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 25,000ಕ್ಕೂ ಹೆಚ್ಚು ಡೆಡ್ಲಿ ಸ್ಪಾಟ್ಗಳನ್ನು ಗುರುತು ಮಾಡಿದ್ದು ಮುಂದಿನ 14 ದಿನಗಳ ಒಳಗೆ ಅದನ್ನ ಕ್ಲಿಯರ್ ಮಾಡಬೇಕಿದೆ. ಹೌದು, ಕಾಡುಗೋಡಿ ಘಟನೆ ಬಳಿಕ ಕಳೆದ ನವೆಂಬರ್ನಿಂದ ಸರ್ವೆ ಆರಂಭಿಸಿ ದುರಸ್ತಿ ಕಾರ್ಯ ಆರಂಭಿಸಿದ ಬೆಸ್ಕಾಂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 38,000 ಡೇಂಜರ್ ಸ್ಪಾಟ್ಗಳನ್ನು ಗುರುತು ಮಾಡಿತ್ತು. ಅದರ ದುರಸ್ತಿ ಕಾರ್ಯ ಆರಂಭಿಸಿದ ಇಲಾಖೆ ಇಲ್ಲಿ ತನಕ ಸುಮಾರು 13,452 ಜಾಗದಲ್ಲಿ ದುರಸ್ತಿ ಮಾಡಿದೆ. ಉಳಿದಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲೇ 25,380 ಜಾಗದಲ್ಲಿ ದುರಸ್ತಿ ಮಾಡಬೇಕಿದೆ. ಇದು ಅಲ್ಲದೆ ಬೆಸ್ಕಾಂ ವ್ಯಾಪ್ತಿಯ ಇತರೆ ಜಿಲ್ಲೆಗಳಾದ ತುಮಕೂರು, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆಯಲ್ಲೂ ಸುಮಾರು 60% ದುರಸ್ತಿ ಕಾರ್ಯ ಮಾಡಬೇಕಿದೆ. ಅದು ಮುಂದಿನ 14 ದಿನಗಳ ಒಳಗೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದೆ. ಬೆಸ್ಕಾಂ ವ್ಯಾಪ್ತಿಯ ದುರಸ್ತಿ ಕಾರ್ಯದ ಡೀಟೇಲ್ಸ್. ಉತ್ತರ ವಲಯದ ದುರಸ್ತಿ ಕಾರ್ಯದ ಡೀಟೇಲ್ಸ್. ಒಟ್ಟು 5,472 ದುರಸ್ತಿ ಆಗಿರುವಂತದ್ದು 2,616 ಜಾಗ, ಬಾಕಿ ಉಳ್ಕೊಂಡಿರುವಂತದ್ದು 2,856. ಪೂರ್ವ ವಲಯದಲ್ಲಿ ಒಟ್ಟು 4,187 ದುರಸ್ತಿ ಆಗಿರುವಂತದ್ದು 1,990, ಬಾಕಿ 2,197. ಪಶ್ಚಿಮ ವಲಯದಲ್ಲಿ 12,794 ದುರಸ್ತಿ ಆಗಿರುವಂತದ್ದು 5,229 ಜಾಗ, 7,565 ಬಾಕಿ ಉಳಿಸಿಕೊಂಡಿದ್ದಾರೆ. ದಕ್ಷಿಣ ವಲಯದಲ್ಲಿ 26,469 ಒಟ್ಟು ಜಾಗ ಇದ್ದು ದುರಸ್ತಿ ಆಗಿರುವಂತದ್ದು 3,707, ಬಾಕಿ ಉಳ್ಕೊಂಡಿದೆ 12,762 ಕಡೆ ಜಾಗಗಳು. ಇನ್ನು ಬಾಕಿ ಇರೋ ದುರಸ್ತಿ ಸರಿಪಡಿಸೋಕೆ ಬೆಸ್ಕಾಂ ಈ ತಿಂಗಳ ಅಂತ್ಯದವರೆಗೂ ಡೆಡ್ಲೈನ್ ಪಡೆದಿದೆ. ಬೆಂಗಳೂರು ನಗರದಲ್ಲೇ ಬೆಸ್ಕಾಂ ಗುರುತಿಸಿರುವ ಅಂಕಿಅಂಶದ ಪ್ರಕಾರ ಇನ್ನು ಸುಮಾರು 25,380 ಜಾಗದಲ್ಲಿ ದುರಸ್ತಿ ಕಾರ್ಯ ಮಾಡಬೇಕಿದೆ. ಅಲ್ಲದೆ ಇತರೆ ನಗರಗಳ ಪೈಕಿ 32,072 ಸ್ಥಳಗಳಲ್ಲಿ ದುರಸ್ತಿ ಮಾಡಬೇಕಿದೆ. ಎಷ್ಟು ದೊಡ್ಡ ಮಟ್ಟದ ಕೆಲಸಕ್ಕೆ ಬೆಸ್ಕಾಂ ಸದ್ಯ ಇನ್ನೂ ಹೆಚ್ಚಿನ ಸಮಯಾವಕಾಶ ಬೇಕಾಗಬಹುದು. ಮುಂದಿನ 14 ದಿನಗಳಲ್ಲಿ ಎಲ್ಲವನ್ನ ಸರಿಪಡಿಸೋದು ಕಷ್ಟ ಸಾಧ್ಯ, ಆದ್ರೂ ಕೂಡ ವಿಳಂಬ ಆಗೋ ಸಾಧ್ಯತೆ ದಟ್ಟವಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಟ್ಟು 47,838 ಸ್ಥಳಗಳನ್ನ ಅಪಾಯಕಾರಿ ಸ್ಥಳ ಅಂತ ಗುರುತಿಸಿದೀವಿ. ಅದರಲ್ಲಿ ಇದು 10ನೇ ತಾರೀಕಿನವರೆಗೂ 15,766 ಸ್ಥಳಗಳನ್ನ ಸರಿಪಡಿಸಿದ್ವಿ. ಇನ್ನು ಉಳಿದ 32,736,072 ಸ್ಥಳಗಳನ್ನ ಆದ್ಯತೆ ಮೇರೆಗೆ ಅಟೆಂಡ್ ಮಾಡ್ತಾ ಇದೀವಿ. ಈ ತಿಂಗಳ 31ರೊಳಗಡೆ ಸರಿಪಡಿಸಕ್ಕೆ ಒಂದು ಕಾಲಮಿತಿ ನಿಗದಿಪಡಿಸಿದ್ದಾರೆ. ಆದಷ್ಟು ಈ ತಿಂಗಳ ಎಂಡರೊಳಗಡೆ ಎಲ್ಲ ಇದನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ಎಲ್ಲ ನಿರ್ದೇಶನ ಕ್ಷೇತ್ರಾಧಿಕಾರಿಗಳಿಗೆ ನೀಡಿ. ಒಟ್ಟಾರೆ ಬೆಸ್ಕಾಂ ಮುಂದೆ ಸದ್ಯ ದೊಡ್ಡ ಮಟ್ಟದ ಸವಾಲು ಇರುವುದಂತೂ ಸ್ಪಷ್ಟ. ಮುಂದಿನ 15 ದಿನಗಳ ಡೆಡ್ಲೈನ್ ಒಳಗಾಗಿ ಟಾರ್ಗೆಟ್ ರೀಚ್ ಆಗತ್ತಾ ಕಾದ್ ನೋಡಬೇಕು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.